ನನ್ನ ಹೆಸರು ಮಮತಾ, ಅಂಬಿಕಾ ಮಣಿ ಸ್ಕೂಲ್ಮೇಟ್. ನಾನು ಅಂಬಿಕಾ ಸ್ಪೋರ್ಟ್ಸ್ ಡೇ ಇಂದನೂ ನಾವು ಫ್ರೆಂಡ್ಸ್. ಆ ಜರ್ನಿ ಇಲ್ಲಿ ತನಕನೂ ಮುಂದುವರೆದಿದೆ. ಅಂಬಿಕಾ ಅವ್ರದ್ದು ಇವತ್ತು ಹುಟ್ಟು ಹಬ್ಬ, ಖುಷಿಯಾಗಿರ್ಲಿ, ಚೆನ್ನಾಗಿರ್ಲಿ. ನೆಕ್ಸ್ಟ್ MLA ಆಗಿ ಹಂಗೆ ಮಿನಿಸ್ಟರ್ ಆಗ್ಲಿ ಅಂದ ಅನ್ಕೊಂಡು ನಮ್ಮ ಫ್ರೆಂಡ್ಶಿಪ್ ಹೀಗೆ ಮುಂದುವರ್ಕೊಂಡು ಹೋಗುತ್ತೆ. ನನ್ನ ಬೆಸ್ಟ್ ವಿಶಸ್ ಯಾವಾಗ್ಲೂ ಅವ್ರ ಜೊತೆ ಇರುತ್ತೆ. ನಾನು ಅವ್ರ ಜೊತೆ ಹಂಗೆ ಇರ್ತೀನಿ ಯಾವಾಗ್ಲೂ ಜೊತೆಯಾಗಿ. ಥ್ಯಾಂಕ್ ಯು ಮಮತಾ, ಥ್ಯಾಂಕ್ ಯು ಸೋ ಮಚ್. ನಾನು ತೆಕ್ಲಾ ಭಾರತಿ ಪಾಯಸ್ ಅಂತ ಸೆಂಟ್ ಥೆರೇಸಾಸ್ ಗರ್ಲ್ಸ್ ಹೈಸ್ಕೂಲ್ ಚಾಮರಾಜಪೇಟೆನಲ್ಲಿ ನಾನು ಸೀನಿಯರ್ ಮೋಸ್ಟ್ ಟೀಚರ್ನ. ಈಗ ಐ ವಿಶ್ ಅಂಬಿಕಾ ಗುಡ್ ಹೆಲ್ತ್ ಆ್ಯಂಡ್ ಪ್ರಾಸ್ಪರಸ್ ಲೈಫ್. ಶಿ ಈಸ್ ಅನ್ಫರ್ಗೆಟಬಲ್ student of mine. When I joined St. Teresa School, she was really very active, playing always in the field, always running. I taught her biology, very active and bold. She's very bold and always for the school, and she was really into politics for that time, because when we had a school election and she wanted to contest and she wanted to become a president of the school. That capacity she's having from her school life. I wish her all the best and I thank her for inviting us. Thank you very much. All the best. Happy birthday, Ambika. God bless you. Bani. Teacher from my school, I would like to say Selvi Miss anta ನನಗೆ ಸೋಷಿಯಲ್ ತಗೋತಾ ಇದ್ರು. ನಾನು ಇವಾಗಲೂ ಅಷ್ಟೇ ಹೇಳ್ತಾ ಇದ್ದೆ, ಸೆಲ್ವಿ ಮಿಸ್ ಐಲೈನರ್ ಇರ್ಬೋದು, ಲಿಪ್ಸ್ಟಿಕ್ ಇರ್ಬೋದು, ಆನ್ ಡಾಟ್, ಸಚ್ ಲವ್ಲಿ ಫಿಗರ್ ಇನ್ ದ ಸ್ಕೂಲ್. ಬಟ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್, ಆಲ್ವೇಸ್ ಸ್ಟ್ರಿಕ್ಟ್. ಬಟ್ ವಿ ಆಲ್ವೇಸ್ ಅಡ್ಮೈರ್ಡ್ ಆರ್ ಬ್ಯೂಟಿ, ಬ್ರೈನ್ ಅಂಡ್ ಬ್ಯೂಟಿ ಅಂತಾರಲ್ಲ, ಆ ಥರ ಸೆಲ್ವಿ ಮಿಸ್ಸು. ಇವತ್ತು ಕೂಡ ನನ್ನ ಕರೆಗೆ ಅವರು ಸ್ಪಂದಿಸಿ ಬಂದಿದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಕೊಡಿ. ನಮ್ಮ ಟೀಚರ್ ಇವರು, ಸೋಷಿಯಲ್ ಮಿಸ್ಸು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಯು ಆರ್ ಲುಕಿಂಗ್ ಲವ್ಲಿ. ಹಲೋ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮದುವೆಗಳಿಗಂತೂ ಬರೋಕ್ಕಾಗಿರಲಿಲ್ಲ, ನಾಮಕರಣಕ್ಕೂ ಬರೋಕ್ಕಾಗಲಿಲ್ಲ. ಎಲ್ಲರೂ ಗಂಡ ಹೆಂಡತಿ ಬಂದಿದ್ದೀರಾ, ಇದೇ ದೊಡ್ಡ ಖುಷಿ, ಇದೇ ನಮಗೆ ಆಶೀರ್ವಾದ. ಮ್ಯಾಮ್ ಪ್ಲೀಸ್ ಸಿಟ್. Hello, I am Tamil Selvi. I have come here to wish Ambika, who was my student. I think I am proud to be a teacher, and she has remembered me even after so many years. I met her during this last centenary in St. Teresa's, and she told me she is into political. I was very happy. I congratulate her and very, very happy birthday to her. God bless her career and prosperity in her life. ನಾನು ಆಗ್ನೇಸ್ ಫರ್ನಾಂಡಿಸ್, ಸೆಂಟ್ ತೆರೇಸಾ ಸ್ಕೂಲ್ PT ಟೀಚರ್. ಅಂಬಿಕಾ ನನ್ನ ಸ್ಟೂಡೆಂಟ್, ಒಳ್ಳೆ ಪ್ಲೇಯರ್. ನನ್ನ ಪ್ರೋತ್ಸಾಹ ಅವಳಿಗೆ ಯಾವಾಗಲೂ ಇತ್ತು, ಅದರಿಂದ ಅವಳು ಸ್ಟೇಟ್ ಲೆವೆಲ್ ತನಕ ಹೋಗಲಿಕ್ಕೆ ಸಾಧ್ಯ ಆಯಿತು. ಅವಳ ಶ್ರಮ ಜಾಸ್ತಿ ಇರೋದ್ರಿಂದ ನಮ್ಮ ಶ್ರಮ ಕಡಿಮೆ ಇತ್ತೋ ಏನೋ ಗೊತ್ತಿಲ್ಲ. ಇವತ್ತು ಅವರ ಹುಟ್ಟಿದ ದಿನ, ಅವರಿಗೆ ಆಯುರ ಆರೋಗ್ಯವನ್ನು ಕೊಟ್ಟು ದೇವರು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತೇನೆ. ಅವರು ಎಲೆಕ್ಷನ್ನಲ್ಲೂ ಒಳ್ಳೆ ರೀತಿಯಾಗಿ ವಿನ್ ಆಗಿ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ, ಇನ್ನೂ ಮುಂದೆ ಪಡೆಯುತ್ತಾರೆ ಎಂದು ಹೇಳುತ್ತೇನೆ.
ಶ್ವೇತಾ ಗೌಡ ಇದ್ದಾರೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರೆಸಿಡೆಂಟು. ನುಡಿಗಾಗಿ ನಮ್ಮ ಭಾಷೆಗಾಗಿ ಹೋರಾಡುವಂತ ಒಂದು ಬಹಳ ಧೀರ ದಿಟ್ಟ ಮಹಿಳೆ. ಇವತ್ತು ಕರ್ನಾಟಕಕ್ಕೋಸ್ಕರ ಹಗಲು ರಾತ್ರಿ ಸತತವಾಗಿ ಒಳ್ಳೆ ಮಾತುಗಾರ್ತಿ ಅವರು ಆಗಮಿಸಿದ್ದಾರೆ. ಹಾಗೇನೆ ಅವ್ರು ಕೂಡ ಎಲ್ಲರೂ ಬಂದಿದ್ದಾರೆ. ದಯವಿಟ್ಟು ಎಲ್ಲರೂ ಒಂದು ಚಪ್ಪಾಳೆ ಕೊಟ್ಟು ನಮ್ಮ ಶ್ವೇತಾ ಗೌಡ ಅವ್ರನ್ನ ವೆಲ್ಕಮ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆಲ್ ಆಫ್ ಯು. ಜೋರಾಗಿ ಬರಲಿ ಚಪ್ಪಾಳಿ. ಊಟ ಚೆನ್ನಾಗಿದೆ ಅಲ್ಲ, ಚಪ್ಪಾಳೆ ಜೋಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ನಮಸ್ಕಾರ. ಮೊದಲನೇದಾಗಿ ಅಂಬಿಕಾ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವಂತ ಅವರೆಲ್ಲ ಕನಸು ನನಸು ಮಾಡ್ಲಿ ಅಂತ ಹೇಳ್ತಾ, ಇವತ್ತು ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತಮ್ಮ ದಾಪುಗಳನ್ನ ಇಟ್ಟಿರುವಂತದ್ದು. ಯಾಕಂದ್ರೆ ಇವತ್ತು ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಗುರು, ಯಾವುದಕ್ಕೂ ಕೂಡ ನಾವು ಕಡಿಮೆ ಅಲ್ಲ. ತೊಟ್ಲು ತೂಗೋ ಕೈ ಇಡೀ ದೇಶವನ್ನೇ ತೂಗುತ್ತೆ ಅಂತ ಸಾಬೀತು ಮಾಡಿರುವಂತಹ ಹೆಣ್ಣು ಮಕ್ಕಳು ನಾವು. ಅದರಲ್ಲೂ ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ಇರುವಂತಹ ಹೆಣ್ಣು ಮಕ್ಕಳು ಯಾವುದಕ್ಕೂ ಕೂಡ ನಾವು ಕಡಿಮೆ ಇಲ್ಲ. ಅಂಥದ್ರಲ್ಲಿ ಇವತ್ತು ಮಹಿಳೆಯರಿಗೆ ಒಂದು ಸ್ಫೂರ್ತಿಯಾಗಿ ಮಾದರಿಯಾಗಿ JDS ಪಕ್ಷದಲ್ಲಿ ಸತತವಾಗಿ ಹಲವಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇವತ್ತು ಒಂದು ಉನ್ನತ ಮಟ್ಟದಲ್ಲಿ ಇಟ್ಕೊಂಡು ಜನರಿಗೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಈ ಹುಟ್ಟುಹಬ್ಬ ಅನ್ನೋದು ಒಂದು ನೆಪ ಅಷ್ಟೇ. ಈ ಹುಟ್ಟುಹಬ್ಬದ ಒಂದು ವಿಚಾರವನ್ನು ಮುಂದಿಟ್ಕೊಂಡು ನಾವು ಸಮಾಜಕ್ಕೆ ಒಳ್ಳೆಯ ಸಂದೇಶಗಳು, ಸಮಾಜಕ್ಕೆ ತನ್ನದೇ ಆದ ಕೊಡುಗೆಗಳನ್ನ ವರ್ಷದಿಂದಲೂ ಕೊಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ಅವ್ರು ಫೋನ್ ಮಾಡಿ ನನಗೆ ಭಾಳ ಪ್ರೀತಿಯಿಂದ ನೀವು ಬರಲೇಬೇಕು ಅಂದರು. ನಾನು ಇದಕ್ಕೆ ಮುಂಚೆ ಅವರು ಹೆಸರನ್ನೆಲ್ಲ ಕೇಳಿದ್ದು, ಇವತ್ತೇ ನೇರವಾಗಿ ನಾನು ಅವರ ನೋಡಿದ್ದು. ಹಾಗಾಗಿ ಇಲ್ಲ, ಇಷ್ಟು ಸ್ವೀಟಾಗಿ ಕರೆದಿರೋ ಅಂಬಿಕಾ ಅವ್ರಿಗೋಸ್ಕರ ನಾವು ಹೋಗಲೇಬೇಕು. ಜೊತೆಗೆ ನಮ್ಮ ವಸಂತಿಯವರು, ಅವರು ನಮ್ಮ ಕರವೆಯಲ್ಲೂ ಕೂಡ ಮಹಿಳಾ ಅಧ್ಯಕ್ಷರಾಗಿ ಗುರುತಿಸ್ಕೊಂಡಿದ್ದಾರೆ. ಮೇಡಮ್ ನೀವು ಬರಲೇಬೇಕು, ನಮ್ಮ ಮೇಡಮ್ನ ನೀವು ನೋಡಿ ಪರಿಚಯ ಮಾಡಿಕೊಳ್ಳೇಬೇಕು ಅಂತಂದರು. ಹಾಗಾಗಿ ಒಂದು ಕ್ಷೇತ್ರದಲ್ಲಿರುವಂಥ ನಾವು ಹೆಣ್ಮಕ್ಳು ಇನ್ನೊಂದು ಕ್ಷೇತ್ರದಲ್ಲಿರುವ ಒಂದು ಹೆಣ್ಣುಮಗಳು ಸಾಧನೆಗೆ ಏಯ್ತಾ ಇದ್ದಾರೆ ಅಂದರೆ ಅವ್ರು ಯಾರೇ ಆಗಿದ್ರು ಕೂಡ ಅಲ್ಲಿ ಹೆಣ್ಣುಮಕ್ಕಳು ಮುಂದೆ ಇರಬೇಕು. ಯಾಕಂದರೆ ಹೆಣ್ಣೆ ಶತ್ರು ಅಂತಾರೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ರೀತಿಯ ಭಾವನೆ ಇರ್ಬೋದು, ಒಂದು ಹೆಣ್ಣು ಮುಂದೆ ನಿಂತ್ಕೊಂಡು ಬೆಳಿಬೇಕು, ಸಮಾಜದಲ್ಲಿ ಒಳ್ಳೆ ಹೆಸರು ತಗೋಬೇಕು ಅಂದರೆ ನಾವೆಲ್ಲ ಮಹಿಳೆಯರು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು. ಹಾಗಾಗಿ ನಾವೆಲ್ಲ ಕರವೆಯ ಮುಖಂಡರುಗಳು ಬಂದು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಹೀಗೆ ನೂರಾರು ವರ್ಷ ಅವರ ಸೇವೆ ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ ಆತ್ಮೀಯ ಸಹೋದರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಖುಷಿ ಆಯ್ತು ನನಗೆ.
activist, feminist, popular figure in Bangalore. And we have Satish from Lankesh Patrike. Oh, Rishik is a spokesperson for Karnataka. Thank you so much for coming, and I'm sorry I couldn't invite, but you have been here and such a great honor. Thanks again. Pani, never expected, but you are my best buddy from today onwards. Love you. Thank you. Thank you so much, Ambika, for coming. Hi Ambika Mani madam, wish you a happy birthday to you. Be always healthy and happy. ಯಾವಾಗಲೂ ಖುಷಿಯಾಗಿ ಸಂತೋಷವಾಗಿ ಆರೋಗ್ಯವಾಗಿರಿ. ನಿಮ್ಮ ಈ ಸಮಾಜ ಸೇವೆ ಹೀಗೆ ಮುಂದುವರಿಲಿ. ಸಾಮಾಜಿಕವಾಗಿ ಬಹಳಷ್ಟು ಗುರುತಿಸ್ಕೊಳ್ಳಿ. ವೆರಿ ಬ್ಯೂಟಿಫುಲ್ ಆ್ಯಂಡ್ ಡೈನಾಮಿಕ್ ಲೇಡಿ. ನಿಮ್ಮನ್ನ ನೋಡಿದ್ರೆ ಖಂಡಿತವಾಗ್ಲೂ ಖುಷಿ ಆಗತ್ತೆ. ಮತ್ತೆ ಇವತ್ತಿನ ಸೆಲೆಬ್ರೇಷನ್ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ನಾವು ಇವತ್ತಿನ ಡೇ ಟು ಡೇ ಬ್ಯುಸಿ ಲೈಫಲ್ಲಿ ಒಬ್ರು ಮುಖ ಒಬ್ರು ನೋಡಲ್ಲ. ಫಸ್ಟ್ ಆಫ್ ಆಲ್ ನಾನೊಂದು ಓಪನ್ ಟ್ರೂತ್ ಹೇಳಬೇಕು ಅಂದರೆ ನಾನು ನೀವು ಇವತ್ತು ಮೀಟ್ ಆಗಿರೋದು ಫಾರ್ ದ ಫಸ್ಟ್ ಟೈಮ್ ಲುಕಿಂಗ್ ಈಚ್ ಅದರ್ ಫಿಸಿಕಲಿ. ಯಾಕಂದರೆ ಇಷ್ಟು ದಿನ ನಾವಿಬ್ಬರು ವಾಟ್ಸಪ್ಪಲ್ಲಿ ಇದ್ವಿ. ತುಂಬ ಖುಷಿ ಆಗ್ತಾ ಇದೆ. ನೀವು ಬರ್ಡೇ ಕರೆದಿಲ್ಲ ಅಂದರೆ ನಾನು ಖಂಡಿತ ಬರ್ತಾ ಇರಲಿಲ್ಲ. ಓಕೆ, ಬಿಕಾಸ್ ಆಫ್ ಯು ಆಲ್ ದ ವೇ ನಾವು ಬಂದಿದ್ದು ತುಂಬ ಖುಷಿ ಆಯಿತು. ಜೊತೆಗೆ ಇವತ್ತಿನ ಒಂದು ವಿಶೇಷ ಏನಪ್ಪ ಅಂದರೆ ನೀವು ನಿಮ್ಮ ಟೀಚರ್ಸ್ನ ಕರೆದು ಸೆಲೆಬ್ರೇಟ್ ಮಾಡ್ಕೊಂಡ್ರಲ್ಲ. ರಿಯಲಿ ಪ್ರೌಡ್ ಆಫ್ ಯು. ಯಾಕಂದರೆ ಆ ಥರ ಫೀಲಿಂಗು ತುಂಬ ಜನಕ್ಕೆ ಒಂದು ಮಟ್ಟಕ್ಕೆ ಹೋದಾಗ ಅವರಿಗೆ ಬರೋದು ತುಂಬ ಕಷ್ಟ. ನನಗೆ ತುಂಬ ಖುಷಿ ಆಯಿತು ನಿಮ್ಮ ಟೀಚರ್ಸ್ನ ಕರೆದು ಅವ್ರನ್ನ ಇವತ್ತು ಮಾತಾಡಿಸಿ ಅವ್ರಿಗೆ ಸ್ಪೆಷಲ್ ಟ್ರೀಟ್ ಕೊಟ್ರಿ ಅಂತ. ಥ್ಯಾಂಕ್ಸ್ ಅ ಲಾಟ್. ನೀವು ರಾಜಕೀಯ ಕ್ಷೇತ್ರದಲ್ಲಿ ಚೆನ್ನಾಗಿ ಮುಂದುವರಿರಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಹ್ಯಾವ್ ಅ ಗ್ರೇಟ್ ಆ್ಯಂಡ್ ವಂಡರ್ಫುಲ್ ಡೇ. ಲವ್ ಯು. ನಮಸ್ತೆ, ನಾನು ಜಯಲಕ್ಷ್ಮಿ ಕಾರ್ತಿಕ್ ಅಂತ, ಆಕ್ಟಿವ್ ಸೋಷಿಯಲ್ ವರ್ಕರು ಮತ್ತು JDS ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವಿಮೆನ್ ಪ್ರೆಸಿಡೆಂಟ್. ಅಂಬಿಕಾ ಅವರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ವಿಶಸ್ನ ತಿಳಿಸೋಣ ಅಂತ ಬಂದ್ವಿ. ಅಂಬಿಕಾ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಒಳ್ಳೆ ಬೋಲ್ಡ್ ಇದ್ದಾರೆ. ಅವರು ಎಜುಕೇಟೆಡ್ ವಿಮೆನ್. ಹಲವಾರು ಕೆಲಸಗಳನ್ನ ಅವರು ಭಾಗದಲ್ಲಿ ವಿದ್ಯಾರಣ್ಯಪುರ, ಬ್ಯಾಟ್ರಾಯನ್ಪುರ ಕ್ಷೇತ್ರದಲ್ಲಿ ಬಡವರಿಗೆ, ಬಡ ಹೆಣ್ಮಕ್ಳಿಗೆ ಎಜುಕೇಷನ್ಗೆ ಅಂತ ಹಲವಾರು ಸಹಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ದೇವರು ಇದೇ ರೀತಿಯಲ್ಲಿ ಮುಂದಕ್ಕೆ ಒಳ್ಳೆ ಅವಕಾಶ ಕೊಡಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳಿಗೆ ಸಹಾಯ ಆಗಲಿ, ಅದಕ್ಕೆ ದೇವರು ಅವರಿಗೆ ಎಲ್ಲ ರೀತಿಯಲ್ಲೂ ಶಕ್ತಿ ಕೊಡಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಕೋಮಲ ಅಂತ. ಅಂಬಿಕಾ ಮೇಡಮ್ ಫ್ರೆಂಡು. ಅಂಬಿಕಾ ಮೇಡಮ್ ಇವತ್ತು ಹುಟ್ಟುಹಬ್ಬ ಇರೋದ್ರಿಂದ ನಾವೆಲ್ಲ ಅವ್ರಿಗೆ ವಿಶ್ ಮಾಡೋಕ್ಕೆ ಬಂದಿದ್ದೀವಿ. ಅವ್ರಿಗೆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ, ಇನ್ನೂ ಹೆಚ್ಚಿನ ರೀತಿ ಸಮಾಜಮುಖಿ ಸೇವೆಗಳನ್ನ ಮಾಡಲಿ. ಹಾಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಿದ್ದಾರೆ, ಅವ್ರು ಗೆಲ್ಲಬೇಕು. ಸಮಾಜಮುಖಿ ಕೆಲಸಗಳನ್ನ ಇನ್ನೂ ಹೆಚ್ಚಿನ ರೀತಿ ಮಾಡಿ ಸೋಷಿಯಲ್ ವರ್ಕಲ್ಲಿ ಒಳ್ಳೆ ಬೆಸ್ಟ್ ವರ್ಕರ್ ಅಂತ ಅವರು ಹೆಸರು ಮಾಡಬೇಕು. ಅಂಬಿಕಾ ಮೇಡಮ್ ಸೋಷಿಯಲ್ ವರ್ಕಲ್ಲಿ ತುಂಬ ಹೆಸರು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿ ಒಳ್ಳೆ ಸಮಾಜ ಸೇವೆ ಮಾಡ್ಕೊಂಡು ಬರಲಿ. ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಗೆಲ್ಲು ಸಾಧಿಸಲಿ ಅನ್ನೋದು ಹೇಳ್ತೀನಿ ನಾನು. ವಿಶ್ ಯು ಹ್ಯಾಪಿ ಬರ್ತ್ಡೇ ಮ್ಯಾಮ್. ಗಾಡ್ ಬ್ಲೆಸ್ ಯು. ನನ್ನ ಹೆಸರು ಚಂದ್ರಕಲಾ. ಅಂಬಿಕಾ ಮೇಡಮ್ಗೆ ಇವತ್ತು ಹುಟ್ಟಿದಬ್ಬ ಇದೆ ಅಂತ ಕರೆದಿದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳು.
ನಾನು ರಿಷಿಕ್ ವಿವಾನ್ ಗೌಡ. ಅಂಬಿಕಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಸಾಕಷ್ಟು ಯಶಸ್ಸು ಕಂಡಿದ್ದಾರೆ, ಈಗಾಗಲೇ ತುಂಬ ಆಕ್ಟಿವ್ ಆಗಿದ್ದಾರೆ. ನಮಗೆ ಒಬ್ಬರು ಹೆಣ್ಮಕ್ಳು ಇಷ್ಟು ಚೆನ್ನಾಗಿ ಆಕ್ಟಿವ್ ಆಗಿರುವಂತ ನೋಡಿದಾಗ ಯಾವಾಗಲೂ ನಾವು ಸಪೋರ್ಟ್ ಮಾಡಬೇಕು ಅನಿಸ್ತಾ ಇರುತ್ತೆ. ನಾವೆಲ್ಲ ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ. ನೀವು ಏನು ಬೇಕಾದರೂ ಧೈರ್ಯವಾಗಿ ಮುಂದೆ ಇಡಿ ಹೆಜ್ಜೆನ, ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ. ರಾಜಕೀಯವಾಗಿ, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ವುಮೆನ್ ಆಗಿ, ರಾಜಕೀಯವಾಗಿ ತಾವೊಬ್ಬರು MLA ಆಕಾಂಕ್ಷಿಗಳು ಅಂತ ಅನ್ಸುತ್ತೆ. ತಾವು MLA ಆಕಾಂಕ್ಷಿಗಳಾಗಿ ಯಾವುದೇ ಕ್ಷೇತ್ರದಲ್ಲಿ ನಿಂತ್ಕೊಳ್ಳಿ, ನಾವೆಲ್ಲ ಸದಾ ನಿಮ್ಮ ಜೊತೆ ಇರ್ತೀವಿ, ನಿಮ್ಮ ಹಿಂದೆ ಇರ್ತೀವಿ, ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಯಾವುದೇ ರೀತಿಯಲ್ಲೂ ದುಡ್ಡು ಕೆಡೋದು ಬೇಡ. ನಿಮಗೆ ಯಾವಾಗಲೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ನೀವು ಯಾವ ಟೈಮಲ್ಲಿ ಎಂಥದೇ ಸಪೋರ್ಟ್ ಕೇಳಿದ್ರು ನಾವು ನಿಮ್ಗೆ ಸಪೋರ್ಟ್ ಮಾಡೋಕೆ ರೆಡಿ ಇರ್ತೀವಿ. ಇದರ ಜೊತೆಗೆ ನಿಮಗೆ ಚೆನ್ನಾಗಿ ಆರೋಗ್ಯ, ಆಯುಷು, ಧೈರ್ಯ ಅಂತೂ ಸಾಕಷ್ಟು ಇದೆ. ನೀವು ಒಂದು ದಿಟ್ಟ ಮಹಿಳೆ, ನೀವು ಒಳ್ಳೆ ಆರೋಗ್ಯ ಕೊಡಲಿ, ಸಕ್ಸಸ್ ಕಾಣಿಸ್ಲಿ, ಯಶಸ್ಸು ಕಾಣಿಸ್ಲಿ, ಇಷ್ಟು ನಾನು ವಿಶ್ ಮಾಡ್ತೀನಿ. ಶಂಕರರಾವ್ ಅಂತ ವಿದ್ಯಾರಣ್ಯಪುರ NTA ಲೇಔಟ್ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟು. ಅಂಬಿಕಾ ಮಣಿ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ, ಸಮಾಜ ಸೇವೆ ಮಾಡಿಕೊಂಡು ಎಲ್ಲ ಒಳ್ಳೆ ಇದೆ. ಅವರು ವಿದ್ಯಾವಂತರು, ಬಿಸ್ನೆಸ್ ಮ್ಯಾನು, ಜೊತೆಗೆ ಪೊಲಿಟಿಷಿಯನ್ನು. ಇವತ್ತು ಹುಟ್ಟದ ಹಬ್ಬಕ್ಕೆ ನಮಗೆ ಇನ್ವೈಟ್ ಮಾಡಿದ್ದಕ್ಕೆ ಬಂದಿದ್ದಕ್ಕೆ ಅವ್ರಿಗೆ ಹಾರೈಸ್ತಾ 2026 ಒಳ್ಳೇದಾಗಲಿ, ಅವ್ರ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ, ಅವ್ರ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ, ಇನ್ ಆಲ್ ದ ಫೀಲ್ಡ್ ಸಕ್ಸಸ್ ಆಗಲಿ ಅಂತ ಕೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ತೆ, ನಾನು ಉಮೇಶ್ ಬಾಬು ಪಿಲ್ಲೇಗೌಡ, ಜಕ್ಕೂರು ನಿವಾಸಿ. ಇಂದು ಅಂಬಿಕಾ ಮಣಿಯವರು ಅವರ ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದಾರೆ. ಇವರು ಯಂಗ್ ಅಂಡ್ ಡೈನಮಿಕ್ ಸ್ಟಾರ್ ಆಫ್ ವಿದ್ಯಾರಣ್ಯಪುರ. ಮೇ ಗಾಡ್ ಬ್ಲೆಸ್ ಆಲ್ ಸಕ್ಸಸ್ ಇನ್ ಅವರ್ ಲೈಫ್. ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಅವರಿಗೆ ಸಹಕರಿಸಿ. ಥ್ಯಾಂಕ್ ಯು. ಹಾಯ್, ನಾವು ಮಲಬಾರ್ ಗೋಲ್ಡನ್ ಡೈಮಂಡ್ ಫಿನಿಕ್ಸ್ ಮಾಲ್ ಬ್ರಾಂಚಿಂದ. ಅಂಬಿಕಾ ಮ್ಯಾಮ್ ನಮ್ಮ ರೆಗ್ಯುಲರ್ ಕಸ್ಟಮರು, ಹಾಗಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತೆ ಅವರ ಪೊಲಿಟಿಕಲ್ ಕರಿಯರ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ಬರ್ಡೇ ಮ್ಯಾಮ್. You're not coming, I'm going to put a penalty. ಕಿಡಿಂಗ್ ಪಣಿ ಊಟ ಮಾಡಿ, ನಮ್ಮ ಟೀಚರ್ಸ್ ಊಟ ಮಾಡಿ ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ನಾನು ಪಣಿರಾಜ್, IT ವಿಂಗ್ ಅಧ್ಯಕ್ಷರು, ಬೆಂಗಳೂರು ಮಹಾನಗರ ಜನತಾದಳ. ಇಂದು ನಮ್ಮ ಸಹೋದರಿಗಳಾದ ಅಂಬಿಕಾ ಮಣಿಯವರ ಹುಟ್ಟುಹಬ್ಬ ಸಮಾರಂಭ ಇದೆ. ಅವರಿಗೆ ಹುಟ್ಟುಹಬ್ಬ ಶುಭಾಶಯ ಕೋರ್ತಾ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷ, ಆರೋಗ್ಯ, ಆಯಸ್ಸು ಎಲ್ಲ ಕೊಟ್ಟು ಅವರ ಒಂದು ಮುಂದಿನ ರಾಜಕೀಯ ಬೆಳವಣಿಗೆ ಇನ್ನೂ ಎತ್ತರಕ್ಕೆ ಹೋಗ್ಲಿ ಅಂತ ಅವ್ರಿಗೆ ಆಶಿಸಿದ್ದೇನೆ. ಅವರ ಒಂದು ಸಮಾಜ ಸೇವೆದ ಮನೋಭಾವ ಈಗಲೇ ಮುಂದುವರಿಯಲಿ. ಇವರಿಂದ ಈ ನಮ್ಮ ಕ್ಷೇತ್ರಕ್ಕೆ, ಈ ನಮ್ಮ ನಗರಕ್ಕೆ ಸೇವೆ ಇನ್ನೂ ಸಾಕಷ್ಟು ಆಗಬೇಕಾಗಿದೆ. ಆ ಭಗವಂತನು ಅವ್ರಿಗೆ ಶಕ್ತಿ ಕೊಡಲಿ, ಅವರ ಸೇವೆ ಇನ್ನಷ್ಟು ಬೆಂಗಳೂರು ನಗರಕ್ಕೆ ಸಿಗಲಿ ಅಂತ ಅವ್ರಿಗೆ ಆಶಿಸ್ತಾ ಇದ್ದೇನೆ. ಮತ್ತೊಮ್ಮೆ ಅಂಬಿಕಾ ಮಣಿಯವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.
ಜಸ್ಟ್ 2 ದಿನದಿಂದ ಅಷ್ಟೇ ಫೋನ್ ಮಾಡಿದ್ದೆ ಎಲ್ಲರೂ ಬಂದಿದ್ದೀರಾ, ಇನ್ನೂ ಬರೋರು ಇದ್ದಾರೆ, ಗೊತ್ತಲ್ಲ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ಕು, ಇನ್ನೇನು ಎಲ್ಲರೂ ಬಂದಿದ್ದೀರಾ, ಹೊಟ್ಟೆ ಹೋಗ್ತಾ ಇದೆ. ಕೆಲವರೆಲ್ಲ ತುಂಬಾನೇ ಬೇಗ ಬಂದ್ಬಿಟ್ಟಿದ್ರ. ಉಮೇಶ್ ಆಮ್ ಆದ್ಮಿ ಪಾರ್ಟಿಯಿಂದ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಜಯಲಕ್ಷ್ಮಿ ಮೇಡಮ್ ನಮ್ಮ ಪಾರ್ಟಿ, ಕೋಮಲಾ, ವಸಂತಿ, ಛಾಯಾ, ಶ್ರೀಲತಾ. ಬಹಳ ಖುಷಿ ಅಂದ್ರೆ ನನ್ನ PT ಟೀಚರ್ ಬಂದಿದ್ದಾರೆ, ಆಗ್ನೆಸ್ ಮ್ಯಾಮ್ ಅಂತ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನಾನು ಸ್ಟೇಟ್ ಲೆವೆಲ್ ಅಥ್ಲೀಟ್, ಹಾಗೆ ಸ್ಟೇಟ್ ಲೆವೆಲ್ ಖೋಖೋ ಪ್ಲೇಯರ್. ದಿನಾನು 24 ಗಂಟೆಗೆ ಪಾಪ ಮನೆಗೆ ಹೋಗ್ತಾರೋ ಇಲ್ವೋ ನನ್ನನ್ನು ತಯಾರಿ ಮಾಡಿ ನಮ್ಮ ಕರ್ನಾಟಕಕ್ಕೆ ಓಡಿಸಿದಂಥ ಧೀರ ಮಹಿಳೆ ಅಂತಾನೆ ಹೇಳ್ಬೋದು. ನನ್ನ ಮಾತಿಗೆ ಬೆಲೆ ಕೊಟ್ಟು ನೋಡಿ ಫ್ಯಾಮಿಲಿ ಪೂರ್ತಿ ಬಂದಿದ್ದಾರೆ. ನಾನು ಯಾವಾಗಲೂ ಚಿರಋಣಿ. ನನ್ನ ಕಾಂಟ್ಯಾಕ್ಟಲ್ಲಿ ನಿಮ್ಮ ಹೆಸರು ಸೇವ್ ಆಗಿರೋದು PT ಸೋಲ್ ಅಂತ. ಏನು ಅಚೀವ್ ಮಾಡೋದ್ನೋ ಇಲ್ವೋ ನಂಗೆ ಗೊತ್ತಿಲ್ಲ. ಇವತ್ತು ನನ್ನ PT ಟೀಚರ್ ಬಂದಿದ್ದಾರೆ, ಅದೇ ಒಂದು ನನಗೆ ಸಾಧನೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗಾಗಿ ದಯವಿಟ್ಟು ಎಲ್ಲರೂ ನನ್ನ ಪರವಾಗಿ ಅವ್ರಿಗೋಸ್ಕರ ಒಂದು ಚಪ್ಪಾಳೆ ಕೊಡಿ. ಹಾಗೇನೆ ಇನ್ನೊಬ್ರು ನಮ್ಮ ಬಯಾಲಜಿ ಟೀಚರು ಭಾರತಿ ಅಂತೇಳಿ, ಅವರು ಬಂದಾಗ ಅವಾಗ ತುಂಬಾನೇ ಅಂದರೆ ತುಂಬ ಚೆನ್ನಾಗಿದ್ರು ಅಕ್ಕ ತಂಗಿರು. ನಾವೆಲ್ಲ ರೇಗಿಸ್ತಾ ಇದೀವಿ, ಇವು ಯಾರಪ್ಪ ಫಿಗರ್ ಬಂದ್ಬಿಡ್ತಾರೆ ನಮ್ಮ ಸ್ಕೂಲ್ಗೆ, ಅಷ್ಟು ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್, ಯು ಆರ್ ಸ್ಟಿಲ್ ಬ್ಯೂಟಿಫುಲ್ ಫ್ರಮ್ ದ ಹಾರ್ಟ್. ಹಾಗೆ ಸೆಂಟ್ ತೆರೇಸನ ಸ್ಕೂಲ್ನ ರೂಲ್ ಮಾಡಿದಂಥ ಅಕ್ಕ ತಂಗಿರು ತೇಕ್ಲಾ ಭಾರತಿ ಪೈಸ್, ತೇಕ್ಲಾ ಆರತಿ ಪೈಸ್ ಅಂತ ಭಾಳ ಒಳ್ಳೆ ವ್ಯಕ್ತಿಗಳು ಇವತ್ತು ನನ್ನ ಜೀವನದಲ್ಲಿ ಬಂದಿದ್ದಾರೆ. ಕೆಲವರು ಅನ್ಕೋತೀರಾ ಏನಕ್ಕೆ ಮೇಡಮು ಬರ್ತ್ಡೇ ಮಾಡ್ಕೋತಾ ಇದ್ದಾರೆ ಅಂತ. ಮಾಡ್ಕೋಬೇಕು ಅಂತ ಅನಿಸ್ತು, ನನ್ನ ಆತ್ಮೀಯರನ್ನ ಕರಿಬೇಕು ಅನ್ನಿಸ್ತು, ನನಗೂ ಸಮಯನ ಕಳಿಬೇಕು ಅನ್ನಿಸ್ತು ರೀ. ಹಾಗಾಗಿ ನಾನು ಎಲ್ಲರನ್ನೂ ಕರೆದಿದ್ದೀನಿ. ಕರೆದು ಅವರು ಬಹುತೇಕ ಜನ ಬಂದಿದ್ದೀರಾ. ಹಾಗಾಗಿ ಎಲ್ಲರಿಗೂ ಧನ್ಯವಾದನ ಹೇಳ್ತಾ, ದಯವಿಟ್ಟು ಯಾರಿಗಾದ್ರು ಹೊಟ್ಟೆ ಹಸಿವಿದ್ರೆ ಕೌಂಟ್ರ್ ರೆಡಿಯಾಗಿದೆ, ದಯವಿಟ್ಟು ಹೋಗ್ಬೋದು, ಸಂಕೋಚ ಪಟ್ಕೋಬಿಡಿ. ಕೇಕ್ ಕಟ್ಟಿಂಗ್ ಇದೆ, ಗೇಮ್ಸು ಇದೆ, ವಿನ್ ಆದವ್ರಿಗೆ ಪ್ರೈಸು ಕೊಡ್ತೀವಿ, ಹಾಗೇನೆ ಕಳಿಸಲ್ಲ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ, ಎಸ್ಪೆಷಲಿ ನನ್ನ ಮನೆಯ ಕಾರ್ಯಕ್ರಮಕ್ಕೆ ಯಾರು ಬರ್ತಾರೋ ಅವ್ರಿಗೆ ನಾವು ಯಾವತ್ತೂ ನಿರಾಶೆ ಮಾಡಿದ ಚರಿತ್ರೆನೇ ಇಲ್ಲ. ಜನ ಅನ್ಕೊಬೇಕು, ಓ ಅಂಬಿಕಾ ಒಂದು ಪ್ರೋಗ್ರಾಮ್ ಮಾಡ್ತಾರಾ, ಹೋಗ್ಬೇಕಪ್ಪ, ಪಾರ್ಟಿಸಿಪೇಟ್ ಮಾಡಬೇಕಪ್ಪ ಅಂತ. ಸೊ ಅದನ್ನು ಇವತ್ತಾಗುತ್ತೆ. ನಮ್ಮ ಐಶ್ವರ್ಯ ಅವರೆಲ್ಲ 7 ಗಂಟೆಯಿಂದ ಕಾಯ್ತಾ ಇದ್ದಾರೆ. ಐ ನೋ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ, ಬಟ್ ಐ ಆಮ್ ಜಸ್ಟ್ ಕಾಂಪ್ಲಿಮೆಂಟಿಂಗ್ ಯು, ಸೊ ಟೇಕ್ ಇಟ್ ಕೂಲ್, ಓಕೆ? So we go ahead with some games. Akanksha, do you have anything in your mind? Nothing? She is a manager in NCBC. ನೀವೆಲ್ಲ ಗೊತ್ತಿರ್ಬೋದು GKVK ಅಂತ. ಅದರೊಳಗಡೆ ಒಂದು ಸೈಂಟಿಸ್ಟ್ ಕ್ಯಾಂಪಸ್ ಇದೆ, ಅಲ್ಲಿ ಆಕಾಂಕ್ಷ ಮ್ಯಾನೇಜರ್ ಆಗಿದ್ದಾರೆ. ಇವತ್ತು ಎಲ್ಲ ಥರದ ಜನನೂ ಇಲ್ಲಿ ಬಂದಿದ್ದೀವಿ. ಟೀಚರ್ ಇರ್ಬೋದು, ನಮ್ಮ ಏನೋ ಟ್ರೆಕ್ಕಿಂಗ್ ಇರ್ಬೋದು, ಏನೋ ಸ್ಪೀಕರ್ಗಳಿರ್ಬೋದು, ಆರ್ಟ್ಗಾರಿರ್ಬೋದು, ಸೈಂಟಿಸ್ಟ್ಗಳು ಬಂದಿದ್ದಾರೆ, ಮೀಡಿಯಾದವ್ರು ಬಂದವರೆ, ಪ್ರೆಸ್ ಅವರು ಇದ್ದಾರೆ. ಎಲ್ಲ ಥರದ ಜನನ ಕರೆಸ್ತೀನಿ. ಯಾರು ನನಗೆ ಭಾಳ ಹತ್ರ ಆಗ್ತಾರೆ, ನನ್ನ ಹಿತೈಷಿಗಳು ಮನಸ್ಸಿಂದ ಅಂಥವ್ರನ್ನೆಲ್ಲ ನಾನು ಕರೆಸಿದ್ದೀನಿ. ಹಾಗಾಗಿ ದಯವಿಟ್ಟು ನನ್ನನ್ನು ಹಾರೈಸಿ ಮುಂದಿನ ದಿನಗಳಲ್ಲಿ ನನಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ನಾನು ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರೆ ಆ ಧೈರ್ಯನ ನಿಮ್ಮಿಂದ ನನಗೆ ಬರಲಿ. ನಿಮ್ಮ ಪ್ರೀತಿ ನನ್ನ ಶಕ್ತಿ ಅಂತ ಹೇಳ್ತಾ 2 ಮಾತನ್ನ ಮುಗಿಸ್ತೀನಿ. ಹಾಗೆಯೇ ನಾನೇ ಆ್ಯಂಕರಿಂಗು ಮಾಡಿಬಿಡ್ತೀನಿ. ಒಂದು 4-5 ಸಾವಿರ ರೂಪಾಯಿ ಮಿಗುತ್ತಲ್ಲ ಅಲ್ವಾ, ಅದನ್ನು ಬಡ ಮಕ್ಕಳಿಗೆ ಹಂಚ್ಬೋದು. ಹಾಗಾಗಿ ಸ್ಮಾಲ್ ಗೇಮ್ಸ್ ಇಟ್ಕೊಂಡಿದ್ದೀವಿ, ಯಾರಿಗೂ ತೊಂದರೆನೂ ಕೊಡೋಲ್ಲ, ಯಾರಿಗೂ ನಾವು ಹರ್ಟು ಮಾಡಲ್ಲ. ಅಲ್ಲಲ್ಲೇ ಏನಾದರೂ ಒಂದು ಕ್ವೆಶನ್ ಕೇಳ್ತೀವಿ, ಗೆದ್ದವ್ರಿಗೆ ಬಹುಮಾನ. ಡೀಲ್? ಆಲ್ ಡೀಲ್? ಸೈಂಟಿಸ್ಟ್ ನೋ ವಾಯ್ಸ್. ಸೈಂಟಿಸ್ಟ್ ಏನಂದ್ರೆ ಅವ್ರು ಮಾತಾಡಲ್ಲ, 24 ಗಂಟೆನೂ ಯೋಚನೆ. ಇಲ್ಲೊಂದು 3 ಜನ ಇದ್ದಾರೆ, ಅಲ್ಲೊಂದು 3 ಜನ ಇದ್ದಾರೆ, ಅವ್ರೇನು ಮಾತಾಡಲ್ಲ. ಅವ್ರಿಗೆ ನಿದ್ದೆ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ, ಬರೀ ಆಕಾಶ ನೋಡೋದಷ್ಟೇ ಅಲ್ವಾ? ಸೊ ಕ್ಯಾನ್ ಆಲ್ ದ ಸೈಂಟಿಸ್ಟ್ ರೇಸ್ ಯುವರ್ ಹ್ಯಾಂಡ್ಸ್ ಹಿಯರ್? ಎವ್ರಿಬಡಿ, including Karan, Alvin. So we have 6 scientists in this batch now. See all the scientists in the middle, and they're not talkative, and they are always thinking about sun, moon, eclipse, stars. So today I'm going to make you talk. Be ready, okay? First ಯಾರಿಂದ ಸ್ಟಾರ್ಟ್ ಮಾಡೋಣ? ಕೊಂಡಿರ್ತಾರಲ್ಲ ನಮ್ಮನ್ನ, ಇವಾಗ ನಾವು ಅವರಿಗೆ ಗೋಳಿ ಕೊಡೋಣ. You're not going to see her, you're going to answer me, and if you win, I'm going to give you a gift. How many chain does your wife has owned today? Oh, that's wrong. Not as good as well. Are you sure? One more chance. 3. Cameraman, zoom. No, it's just 2. Once you lost in the way. No. Okay, now it's for Batimis. ನಿಮ್ಮ ಯಜಮಾನರು ಯಾವ ಕಲರ್ ಶರ್ಟ್ ಹಾಕಿದ್ದಾರೆ ನೋಡಂಗಿಲ್ಲ. Green color with
ಶಂಕು ದಟ್ಸ್ ಗ್ರೇಟ್. ಸೊ ನೋಡಿ, ಯಾವಾಗಲೂ ಏನು ಗೊತ್ತಾ, ಹೆಂಗಸರು ಸ್ವಲ್ಪ ಕಣ್ ಜಾಸ್ತಿ ಅಬ್ಸರ್ವ್ ಮಾಡ್ತೀವಿ. ಭಾರತಿ ಮಿಸ್ಗೆ ಒಂದು ಗಿಫ್ಟು ನಮ್ಮ ಕಡೆಯಿಂದ. ಇವಾಗ ನೋಡಿ ಹೇಳಿ ಬರೀತಾ ಇದ್ದಾರೆ, ನೋಡು ನನ್ನ ಚೇರ್ಗೆ 2 ಹಾಕಿದ್ದೀನಿ, 3 ಅಂದ್ಬಿಟ್ಟೆ, 2 ಗಿಫ್ಟ್ ಸಿಗ್ತಾ ಇತ್ತು. ಓಕೆ, ಸೊ ಶಿ ಗಾಟ್ 1. ನಾವ್ ವಿ ಕಮ್ ಟು ಅವ್ರು 3 ಜನ ಒಂದೇ ಥರ ಇದ್ದಾರೆ. ಅವರಿಬ್ರು ಟ್ವಿನ್ಸ್, ಆ್ಯಕ್ಚುಲಿ ಮಕ್ಕಳಿಬ್ರು ಟ್ವಿನ್ಸ್. ಸರ್, ಮೇಡಮ್ ಒಂದು ಬಿಂದಿ ಇಟ್ಕೊಂಡಿದ್ದಾರೆ. ಅದು ಯಾವ ಕಲರ್ ಬಿಂದಿ, ಯಾವ ಕಲರ್ ಬಿಂದಿ, ಆಮೇಲೆ ಅದು ಶೇಪ್ ಏನು? ಅಯ್ಯೋ, ಯು ಗಿವ್ ಅಪ್? ನೋಡಿ ಸರ್, ಸರಿ. ಇವಾಗ ಸರ್ ಕಲರ್ ಶರ್ಟ್ ಯಾವುದು? ಪರ್ಪಲ್. ನೋಡಿ, ಹೆಂಗಸರು ಸ್ಟ್ರಾಂಗ್ ರೀ. ಗಂಡಸ್ರು ಏನ್ ಗೊತ್ತಾ, ಸುಮ್ಮನೆ ದುಡಿಬೇಕು, ಸಾಯಂಕಾಲ ಬಂದು ಹೆಂಡ್ತಿದ್ದೀನಿ ಬೈಬೇಕು, ಗೋಣಿ ಹೋಗ್ಬೇಕು. ನೋಡಿ ಅಲ್ಲಿ ನೋಡಿ, ಕಲರು, ಆ ಕಲರಲ್ಲಿರೋ ಡಿಸೈನು ಹೇಳಿದ್ರು. ಇಲ್ಲಿ ನಮ್ಮ ಮಿಸ್ಸು ಪರ್ಪಲ್ ಅಂತ ಹೇಳೋದು. ನಾನು ಮನೇಲಿ ಇರ್ಬೇಕಾದ್ರೆ ಬೊಟ್ಟು ಇಟ್ಕೊಳ್ಳಲ್ಲ ಸಾಮಾನ್ಯವಾಗಿ, ಬಟ್ ಆಚೆ ಬಂದಾಗ ಇಟ್ಕೊಳ್ತೀನಿ. ನೋಡಿ ಸರ್ ಅಬ್ಸರ್ವ್ ಮಾಡಿಲ್ಲ ಅಂತ ಆಯ್ತು. ಸೊ ಅಗೇನ್ ಒನ್ ಮೋರ್ ಗಿಫ್ಟ್ ಗೋಸ್ ಟು ಮೈ ಟೀಚರ್. ಅಟೆಂಡೆನ್ಸ್ ಮಿಸ್ ಕಷ್ಟ ಆಯ್ತಾ ನೋಡಿದ್ರ? ಅದಕ್ಕೆ ಏನು ಗೊತ್ತಾ, ಜೀವನ ಅನ್ನೋದು, ಥ್ಯಾಂಕ್ ಯು ಸೋ ಮಚ್, ಜೀವನ ಅನ್ನೋದು ಕಷ್ಟನೇ ಇಲ್ಲ, ಬಹಳ ಸುಖ. ಅರ್ತ್ಕೊಳ್ಬೇಕು, ಗಂಡ ಹೆಂಡತಿ, ಅಣ್ಣ ತಂಗಿ, ಅಕ್ಕ ತಮ್ಮ ಎಲ್ಲಾನು. ಇವಾಗ ಶರ್ಟ್ ಕಲರು, ನೆಕ್ಸ್ಟ್ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಎಲ್ಲ ಇಲ್ಲಿ ಗಂಡ ಹೆಂಡ್ತಿರು ನೋಡ್ಕೊಂಡು ಹೋಗ್ತೀರಾ, ಕರೆಕ್ಟಾ? ಈ ಥರ ಇರುತ್ತೆ ಅಂತ ಅಲ್ವಾ? ಸೊ ನೋಡಿ, ಇಬ್ರು ನಮ್ಮ ಟೀಚರ್ಸ್ಗೆ ಸಿಗ್ತದೆ ಗಿಫ್ಟು. I know what to ask you. Let's not. Okay. We come to here. He might have watched everything by the time I asked the others. She is wearing a earring. Okay. Which color is that? It has a 3. I told almost answer. You can ask some other question. Some other question. Now by this time you would have observed everything. Okay. We'll go with the earring again. She's wearing the earring. Tell me the colors in the earring. There is golden. Gold. It's a original diamond. That is I will. If it's original, then I would be good friends with her here afterwards. Yeah. Diamond and gold. Yeah. Lovely. Slightly. Yes. See, I didn't notice. You know why he observed so much? He just got married last year. After 4 years, I'm sure you'll forget her name too. But he won today. You know, it happens. Thank you. Selvi Miss. Okay, Malabar team. Okay, these people are from Malabar Gold and Diamonds. Okay, ನೀವು ಆನೆಸ್ಟ್ ಆಗಿ ಹೇಳಿ, ಏನ್ ಬರುತ್ತೋ ಅದು ಹೇಳಿ. ಪಾಪ ಗ್ರಾಹಕರಾಗಿ ನೋಡಿರ್ತೀರ ನನ್ನ, ಇನ್ ಡೆಪ್ತ್ ಗೊತ್ತಿರಲ್ಲ ಅಲ್ವಾ? ಒಂದು ಒಳ್ಳೆ ಗುಣ, ಒಂದು ಕೆಟ್ಟದ್ದು ನಿಮ್ಗೆ ಇಡಿಸ್ತಿರೋದು ಮೇಡಮ್ ಬಗ್ಗೆ. ಕೆಟ್ಟದ್ದು ಹೇಳಲ್ಲ ನಂಗೆ ಗೊತ್ತು, ಒಳ್ಳೇದು ಹೇಳಿ. ಒಳ್ಳೆ ಸಮಾಜ ಸೇವೆ. ಅಯ್ಯೋ, ಅದೇ ಇಡೀ ಪ್ರಪಂಚಕ್ಕೆ. ಬರ್ತೀನಿ ಅಲ್ಲ. ಮಾಡಲಿಂಗ ಅಷ್ಟು ಚೆನ್ನಾಗಿದ್ದೀನ? ಏನ್ ಬರ್ತೀನಿ ಮಿಸ್? ಬೋಲ್ಡ್ ಅಂಡ್ ಬ್ಯೂಟಿಫುಲ್. ಮಾಡಲಿಂಗ್ ಎಲ್ಲ ಬೇಡ. ಕಂಪೇರ್ ಮಾಡಿದ್ರೆ ಕಾಂಪಿಟೇಟರ್ಸ್ ಮೀನ್ಸ್ ಬೇರೆ ಕಸ್ಟಮರ್ ಕಂಪೇರ್ ಮಾಡಿದ್ರೆ ಓಕೆ ಆಗಿದೆ. ಅಂದರೆ ಮೀನ್ಸ್ ಸಿಪಿ ಮಾಡೋದಿಲ್ಲ ನಮಗೆ. I got the gift. I don't want to take a chance. They will win because they got newly married. So they know each and everything in detail, isn't it? So one gift is enough for one family, I guess. Now I think for just one day and bless me and okay, yeah. Yatish, cake. Umesh. Meena. ಮಾಡೋರು ಆರಾಮಾಗಿ ಊಟ ಮಾಡಿ, ನೋ ಪ್ರಾಬ್ಲಮ್. ಟೀಚರ್ಸ್ ಹೊಟ್ಟೆ ಎಷ್ಟುತ್ತಾ ಇದ್ರೆ ದಯವಿಟ್ಟು ಊಟಕ್ಕೆ ಹೋಗಿ. ಭಾರತಿ ಮಿಸ್ ಒಂದು ಮೂಲೆ, ಸೆಲ್ವಿ ಮಿಸ್ ಒಂದು ಮೂಲೆ. ನೋಡಿ, ಎಲ್ಲಾರನ್ನೂ ಒಟ್ಟಿಗೆ ಸೇರಿಸಿದೀನಿ ನಾನು ನಿಮ್ಮನ್ನ. ಹೆಗ್ಡೆ ಮಾಸ್ಟರ್ ಮಿಸ್ಸಿಂಗ್, ಎಲ್ಲಾರನ್ನೂ ನಾವು ಎಷ್ಟು ಕಷ್ಟಪಟ್ಟು ಸೇರಿಸಿದೀವಿ ನೋಡಿ. ಸುಮಾರು ಜನ ಕರೆದಿದ್ದೀವಿ ಆಕ್ಚುಲಿ ಟೀಚರ್ಸ್ನ, ಕಾರಣಾಂತರಗಳಿಂದ ಬಂದಿಲ್ಲ. ವರ್ಣ ಕಾಮೇಶು ಪಾಪ ಬೇಜಾರ್ ಮಾಡ್ಕೊಂಡು ಫೋನ್ ಮಾಡಿದ್ದೆ, ಅಯ್ಯೋ ಬರ್ಬೇಕು ಅಂತ ನಂಗೆ ಇಷ್ಟ, ಆದ್ರೆ ಯಾರಾದ್ರೂ ಕರ್ಕೊಂಡು ಹೋಗ್ಬೇಕು ಅಂತ ಇದ್ರು. ಆ ತರ ಇದ್ರೆ ಬೇಡ, ನಾನೇ ನಿಮ್ಮ ಮನೆಗೆ ಬಂದು ಒಂದ್ಸಲಿ ಆಶೀರ್ವಾದ ತಗೊಳ್ತೀನಿ ಅಂತ ಹೇಳಿದೀನಿ. ಇವತ್ತು ಬಹಳ ಖುಷಿ ಆಗ್ತದೆ ಗೊತ್ತಾ, ನನ್ನ ಓದಿಸಿದಂತ ಟೀಚರ್ಸ್ ನನ್ನ ಮುಂದೆ ಇದ್ದಾರೆ. ಆಗೆಲ್ಲ ಎಷ್ಟು ಹೆದರಿಕೆ ಆಗ್ತಾ ಇತ್ತು ಅವ್ರು ನೋಡಿದ್ರೆ, ಈಗ ನೋಡಿ ತಪ್ಕೊಳ್ತೀವಿ.
ಇದೀವಿ ಅಷ್ಟೇ ಕಾಲ ಅಲ್ವಾ. ಬಹಳ ಹೆಮ್ಮೆ ಇದೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ಮೈ ಟೀಚರ್ಸ್ ಕಮ್ ಫ್ರಮ್ ಲಾಂಗ್ ವೇ. ಏನ್ ಗೊತ್ತಾ, ಮೈಸೂರು, ಕೇರಳ, ತಮಿಳ್ನಾಡು ಹೋಗ್ಬೋದು, ಇಲ್ಲಿ ಹೆಣ್ಣೂರಿಂದ ಇಲ್ಲಿಗೆ ಬರೋದು, ಚಾಮರಾಜಪೇಟೆಯಿಂದ ಇಲ್ಲಿಗೆ ಬರೋದು ಬಹಳ ಕಷ್ಟ. ಬಿಡುವು ಮಾಡ್ಕೊಂಡು ಎಷ್ಟೇ ಕಷ್ಟ ಇದ್ರು ಅವರೆಲ್ಲ ಬಂದಿದ್ದಾರೆ. 3 ಜನ ದಂಪತಿಗಳು ಮಕ್ಕಳ ಜೊತೆ. ಈ ಪ್ರೀತಿಗೆ ಯಾವತ್ತೂ ಚಿರಋಣಿ. ನಿಮ್ಮ ಆಶೀರ್ವಾದ ಯಾವತ್ತೂ ನನ್ನ ಮೇಲೆ ಇರಲಿ. ಇನ್ನೂ ದೇವರು ಅನೇಕ ಕೆಲಸಗಳನ್ನ ಮಾಡುವಂತ ಕನಸಿನಲ್ಲಿದ್ದೀನಿ. ಆ ಕನಸೆಲ್ಲ ನನ್ಸಾಗ್ಲಿ ಅಂತ ದಯವಿಟ್ಟು ಎಲ್ಲರೂ ಬೇಡ್ಕೊಳ್ಳಿ ಅಂತ ಕೇಳ್ತಾ, ಮೇಡಮ್ ಎಲ್ಲರೂ ಊಟಕ್ಕೆ ಹೋಗಿ ದಯವಿಟ್ಟು. ಅಗೇನ್ ಐ ಥ್ಯಾಂಕ್ ಆಲ್ ಮೈ ಟೀಚರ್ಸ್. ಒನ್ ಇಸ್ ಮೈ PT ಟೀಚರ್ ಹೂ ಮೇಡ್ ಮೀ ಇಂಟರ್ನ್ಯಾಷನಲಿ, ಮೇಡ್ ಮೀ national level Kho player, and one is beautiful teacher social, and one is biology teacher. All beautiful teachers. Such a great moment, such priceless. 7th B never ever had a smile on her face. Always strict but beautiful. We used to forgive her because she's so very beautiful. But now she is. She's maintained. All of them has maintained actually.